ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ತಿರುಮಲೆಯ ಶ್ರೀ ಕಲ್ಯಾಣ ವರಪ್ರದ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಶ್ರೀಮದ್ ದಿವ್ಯ ರಥೋತ್ಸವವು ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಭಕ್ತರುಗಳು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಶ್ರೀಮದ್ ದಿವ್ಯ ರಥೋತ್ಸವದಲ್ಲಿ ಭಾಗಿಯಾಗಿ ರಥವನ್ನು ಎಳೆದು ಧನ್ಯರಾದರು. ಎಷ್ಟು ಜನ್ಮದ ಪುಣ್ಯ ಫಲವಿದೋ ನಾ ಕಾಣೆ, ನಿನ್ನ ದರ್ಶನವ ಪಡೆದೆ ಶ್ರೀನಿವಾಸನೇ. ಎಷ್ಟು ಜನ್ಮದ ಪುಣ್ಯ ಫಲವಿದೋ ನಾ ಕಾಣೆ, ನಿನ್ನ ದರ್ಶನವ ಪಡೆದೆ ಶ್ರೀನಿವಾಸನೇ. ನಿನ್ನ ಸೇವಿಸೋ ಭಾಗ್ಯ ವೆಂಕಟರಮಣ, ಆನಂದ ನಮಗಾಗಿದೆ. ಎಷ್ಟು ಜನ್ಮದ ಪುಣ್ಯ ಫಲವಿದೋ ನಾ ಕಾಣೆ, ನಿನ್ನ ದರ್ಶನವ ಪಡೆದೆ ಶ್ರೀನಿವಾಸನೇ. ಅಸುರ ರಾವಣನ ಕೊಲ್ಲಲು ಧರೆಗೆ ಕೌಸಲ್ಯ ಸುತನಾಗಿ ಬಂದೆ. ಅಸುರ ರಾವಣನ ಕೊಲ್ಲಲು ಧರೆಗೆ ಕೌಸಲ್ಯ ಸುತನಾಗಿ ಬಂದೆ. ಭುವಿಯಿದುವೆ ಸ್ತುತಿಸೋ ಶ್ರೀರಾಮನೀನಾಗಿ ಭವ್ಯ ಸಂದರ್ಶನವ ತಂದೆ. ಭುವಿಯಿದುವೆ ಸ್ತುತಿಸೋ ಶ್ರೀರಾಮನೀನಾಗಿ ಭವ್ಯ ಸಂದರ್ಶನವ ತಂದೆ. ಸ್ವಾಮಿ ಎಷ್ಟು ಜನ್ಮದ ಪುಣ್ಯ ಫಲವಿದೋ ನಾ ಕಾಣೆ, ನಿನ್ನ ದರ್ಶನವ ಪಡೆದೆ ಶ್ರೀನಿವಾಸನೇ. यन्मरणं ददोरुत एतद्वैजरामर्यमग्निहोत्रम् एवं विद्वानुदगेने प्रमीयते देवानामयु महिमानं गत्वा आदित्यस्य सायुज्यं गच्छत्येतो दक्षिणे प्रमीयते पितॄनामयु महिमानं गत्वा चन्द्रमसः सायुज्यं गच्छत्येतो वैसूर्या चन्द्रमसो ओर्महिमानो ब्राह्मणो विद्वान् विजयति तस्मात् ब्रह्मणो महिमानमाप्नोति तस्मात् ब्रह्मणो महिमानमित्युपनिषत्। हरिः ओं सादित्यरुळाय ಒಂದನ್ನೋಡುತ್ತೋನೆ ಯಾಮೋ ಉನಕ್ಕೆ ನಾಮ ಶೈವೋ ಮತ್ತೆ ನಂಗಾವಂಗಳ್ ಮಾಟ್ರೇಲೋರ್ ಎಂಬ ಕಡಲ್ಗ
ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಶೈಲೇಶ ದಯಾಪಾತ್ರಂ ದೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಸ್ವಾಮಿ ತಿರುಮಲೆ ಮಾಗಡಿಯ ಕ್ಷೇತ್ರ ಶ್ರೀ ಕಲ್ಯಾಣ ವರಪ್ರದ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಎನ್ನುವ ಒಂದು ಸನ್ನಿಧಿ. ಮಾಗಡಿಯ ಕ್ಷೇತ್ರ ಪಾಲಕನಾಗಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಿನ್ನೆ ಮೊದಲನೇ ದಿನ ಬೆಳಗ್ಗೆ ಮಂಗಳ ಸ್ನಾಪನವಿಂದ ಪ್ರಾರಂಭಿಸಿ ನಿನ್ನೆ ರಾತ್ರಿ ತಿರುಕಲ್ಯಾಣ ಶ್ರೀನಿವಾಸ ಕಲ್ಯಾಣೋತ್ಸವ ಆ ಸಂದರ್ಭ ಮುಗಿದು ಇವತ್ತು ಬೆಳಗ್ಗೆ ರಥ ಬಲಿ ಮತ್ತೆ ನವಗ್ರಹ ಪೂಜೆ ಎಲ್ಲ ಆಗಿ ಈಗ ನಮ್ಮ ದೇವರ ರಥವನ್ನ ಏರಿ ಈಗ ರಥಾರೋಹಣ ಏನು ಹೇಳ್ತೀವೋ ಬ್ರಹ್ಮರಥೋತ್ಸವ ಅಂತ ಕರಿತೀವಿ. ಧ್ವಜಾರೋಹಣ ಇರುತ್ತೆ. ಎಷ್ಟೋ ದೇವಸ್ಥಾನದಲ್ಲಿ ಬಲಿಪೀಠಗಳೆಲ್ಲ ಇದ್ದಾಗ ಅಲ್ಲಿ ಧ್ವಜಾರೋಹಣ ಅಂತ ಮಾಡಿ ಕೊಡಿಯೇತ್ತಂ ಅಂತ ಹೇಳ್ತಾರೆ. ಕೊಡಿಯೇತ್ತಂ ಅನ್ನುವ ಏನೊಂದೇ ಧ್ವಜಪಟವನ್ನ ಮೇಲೆ ಗರುಡಗಂಬದ ಮೇಲೆ ಏರಿಸಿ 10 ದಿನ ಕಾಲ 5 ದಿನ ಕಾಲ ಪಂಚದಿನ ಬ್ರಹ್ಮೋತ್ಸವ, ದಶದಿನ ಬ್ರಹ್ಮೋತ್ಸವ, ದ್ವಾದಶ ದಿನ ಬ್ರಹ್ಮೋತ್ಸವ, ಏಕದಿನ ಬ್ರಹ್ಮೋತ್ಸವ ಎನ್ನುವ ಈ ತರ ಬ್ರಹ್ಮೋತ್ಸವಗಳನ್ನು ಮಾಡುವ ಎಷ್ಟೋ ದೇವಸ್ಥಾನಗಳಿದೆ. ಅದರಲ್ಲಿ ಇಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ಅಂತ ಒಂದು ಮಾಡುತ್ತೀವಿ. ಯಾವುದೇ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ, ಈ ಊರಿನಲ್ಲಿ ಮಾಗಡಿ ರಂಗನಾಥ ಸ್ವಾಮಿ ಅನ್ನೋ ದೇವಸ್ಥಾನ ತುಂಬಾ ವರ್ಷಗಳಿಂದ 1400 ವರ್ಷಗಳ ಹಿಂದೆಯಿಂದ ದೇವಸ್ಥಾನ ಇದೆ. ಅದಾದ ಮೇಲೆ ಬಂದಿರುವಂತಹ ಈ ದೇವಸ್ಥಾನ ಇದು ಕ್ಷೇತ್ರ ಪಾಲಕನಾಗಿ ಇವರು ಇಲ್ಲಿ ಶ್ರೀ ಕಲ್ಯಾಣ ವರಪ್ರದ ವೆಂಕಟೇಶ್ವರ ಸ್ವಾಮಿ ಎನ್ನುವ ಹೆಸರಿನಲ್ಲಿ ಭಗವಂತ ಇಲ್ಲಿ ನೆಲೆಸಿದ್ದಾರೆ. ಯಾವುದೇ ಊರಿನಲ್ಲಿ ಒಂದು ದೊಡ್ಡ ದೇವಸ್ಥಾನ ಅಂದ್ರೆ ಆಗಿನ ಕಾಲ ದೇವಸ್ಥಾನದಲ್ಲಿ ಬಲಿಪೀಠ ಮಾಡಿ ಧ್ವಜಾರೋಹಣ ಮಾಡಿ ಉತ್ಸವವನ್ನ ಮಾಡುತ್ತಾರೋ ಅಲ್ಲಿ ಇನ್ನೊಂದು ದೇವಸ್ಥಾನ ಅಂದ್ರೆ ಅದು ಚಿಕ್ಕದಾಗಿರ್ಬೋದು, ಆ ದೇವಸ್ಥಾನ ಬಂದಾದ ಮೇಲೆ ಆಗಿರ್ಬೋದು, ಅಲ್ಲಿರುವ ದೇವಸ್ಥಾನಕ್ಕೆ ಮತ್ತೆ ಅದೇ ಧ್ವಜಾರೋಹಣ ಮಾಡಿ ಬಲಿಪೀಠ ಇಟ್ಟು ಉತ್ಸವಗಳು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಆದರೆ ಉತ್ಸವ ಮಾಡಬೇಕು ಅಂತ ನಮ್ಮ ಆಸೆಯಿಂದ ಭಗವಂತನಿಗೆ ಏನೇನೋ ಮಾಡಬೇಕು ಅಂತ ಅನ್ಕೊಂಡಿದ್ದೀವೋ ಅದು ವಾರ್ಷಿಕ ಬ್ರಹ್ಮೋತ್ಸವ ಎಂದು ಕರಿತೀವಿ. ವಾರ್ಷಿಕ ಬ್ರಹ್ಮೋತ್ಸವ ನೆರವೇರ್ತಾ ಇದೆ ದೇವರಿಗೆ. ಮಾಘ ಮಾಸದಲ್ಲಿ ಪುನರ್ವಸು ನಕ್ಷತ್ರ, ಇವತ್ತಿನ ದಿವಸ ಮಾಘ ಪುನರ್ವಸು ದೇವರ ನಕ್ಷತ್ರ. ಪುನರ್ವಸು ನಕ್ಷತ್ರ ಎಷ್ಟೋ ಕಡೆ ಶ್ರೀನಿವಾಸನಿಗೆ ಶ್ರವಣ ನಕ್ಷತ್ರ, ಮಕರ ರಾಶಿ ಅನ್ನೋದು ಯಾವುದು ಇಲ್ಲ, ನಕ್ಷತ್ರ ಅನ್ನೋದು ಯಾವುದು ಇಲ್ಲ ಭಗವಂತನಿಗೆ. ಆದ್ರೂ ಶ್ರೀನಿವಾಸ ಅಂದರೆ ಶ್ರವಣ ನಕ್ಷತ್ರ ಅನ್ನೋದು ಜ್ಞಾಪಕ ಬರುತ್ತೆ. ಇಲ್ಲಿ ಯಾವುದಕ್ಕೋಸ್ಕರ ಪುನರ್ವಸು ನಕ್ಷತ್ರ ಎಂದು ಇಲ್ಲಿ ಬ್ರಹ್ಮೋತ್ಸವ ಮಾಡುತ್ತೇವೆ ಅಂದ್ರೆ ಇಲ್ಲಿ ಜೀರ್ಣೋದ್ಧಾರ ಆಗಿದ್ದು ಅಂದ್ರೆ ಸಂಪ್ರೋಕ್ಷಣೆ ಕುಂಭಾಭಿಷೇಕವನ್ನ ಮಾಡಿದ ದಿವಸ ಇಲ್ಲಿ ಬ್ರಹ್ಮರಥೋತ್ಸವನ್ನ ಅದೇ ನಕ್ಷತ್ರದಲ್ಲಿ ಇಟ್ಕೊಂಡಿದ್ದೀವಿ. ಕುಂಭಾಭಿಷೇಕ ಸಂಪ್ರೋಕ್ಷಣೆ ಎನ್ನುವುದು ಎರಡೂ ಒಂದೇ. ಇದನ್ನ ಯಾವತ್ತು ಮಾಡಿದೀವಿ ಅಂದ್ರೆ ನಾವು ಪುನರ್ವಸು ನಕ್ಷತ್ರ ಮಾಘ ಪುನರ್ವಸು ನಕ್ಷತ್ರ ದಿವಸ ಸಂಪ್ರೋಕ್ಷಣೆ ಮಾಡೋದ್ರಿಂದ ಅವತ್ತಿನ ದಿವಸ ಮೊದಲನೇ ದಿವಸ, ಮಾರನೇ ದಿವಸ ತೇರು ಬ್ರಹ್ಮರಥ, ಅವತ್ತಿನ ಸಾಯಂಕಾಲ ಉಯ್ಯಾಲೆ ಉತ್ಸವ, ಮಾರನೇ ದಿವಸ ಗರುಡ ಸೇವೆ ಮತ್ತು ಹನುಮಂತ ವಾಹನ ಇಷ್ಟು ನೆರವೇರ್ತಾ ಇದೆ. ಭಕ್ತಾದಿಗಳು ಎಲ್ಲರೂ ಬಂದು ದೇವರ ನಾಮಸ್ಮರಣೆಯನ್ನು ಮಾಡಿ ಅವರ ಆಶೀರ್ವಾದ ಪಡೆಯಬೇಕೆಂದು ಕೇಳ್ಕೊತಾ ಇದ್ದೀವಿ. ಇದೇ ತರಹ ವರ್ಷ ಪ್ರತಿ ವರ್ಷ ಇವತ್ತು 3 ದಿವಸ ಇದೆ ಈ ವರ್ಷ, ಮುಂದಿನ ವರ್ಷ 5 ದಿವಸ ಮಾಡಬೇಕು. ಇದೇ ತರ ದಶದಿನ ಬ್ರಹ್ಮೋತ್ಸವ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಒಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಇದೆ. ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಆ ಪ್ರಾರ್ಥನೆಗಳನ್ನ ಎಲ್ಲಾ ಭಕ್ತರು ಕೈ ಜೋಡಿಸಿ ವರ್ಷ ಇದೇ ರೀತಿ ಬಂದು ಭಗವಂತನ ಕೈಂಕರ್ಯ ಮಾಡಬೇಕೆಂದು ಕೇಳ್ಕೊಳ್ತೀನಿ. ನಾನು ಪ್ರಖ್ಯಾತ ಕೃಷ್ಣನ್. ಮುತ್ತಾತ ಅವರು ಶ್ರೀನಿವಾಸ ಅಯ್ಯಂಗಾರ್ ಅವರ ಕಾಲದಿಂದ ಈ ದೇವಸ್ಥಾನ ಬಂದಿದೆ. ಅವರು ಸ್ಥಾಪನೆ ಮಾಡಿ ಪ್ರತಿಷ್ಠೆ ಮಾಡಿ ಅವರು ಪ್ರಾರಂಭಿಸಿ ಕೊಟ್ಟಿರುವಂತಹ ನಮ್ಮ ಒಂದು ಪುಣ್ಯ. ಇಲ್ಲಿವರೆಗೂ ನಮ್ಮ ಗೋವಿಂದರಾಜ ಅಯ್ಯಂಗಾರ್ ಆಗ್ಲಿ, ಕೃಷ್ಣ ಅಯ್ಯಂಗಾರ್ ಅವರಾಗ್ಲಿ, ಆಮೇಲೆ ದೇವರು ಯಾರನ್ನ ಬೇಕಾದ್ರೂ ಕರ್ಸ್ಕೋಬಹುದು, ಯಾರ ಹತ್ರ ಬೇಕಾದ್ರೂ ಮಾಡಿಸ್ಕೋಬಹುದು. ಇಷ್ಟು ವರ್ಷಗಳ ಕಾಲ ನಂತರ ಇಷ್ಟು ವರ್ಷಗಳ ಇವರ ಒಂದು ಶ್ರಮ ಇಲ್ದಿರ ಈ ದೇವಸ್ಥಾನ ಇಷ್ಟು ದೊಡ್ಡದಾಗಿ ಇಷ್ಟು ಇದಾಗಿ ಬಂದಿಲ್ಲ. ಇವರೆಲ್ಲರ ಒಂದು ಕೈ ಜೋಡಣೆ ಮತ್ತೆ ಭಕ್ತರ ಕೈ ಜೋಡಣೆ ಇರುವುದರಿಂದ ಈ ದೇವಸ್ಥಾನ ಇಷ್ಟು ಮಟ್ಟಕ್ಕೆ ಬಂದು ಒಂದು ಬ್ರಹ್ಮೋತ್ಸವ, ವೈಕುಂಠ ಏಕಾದಶಿ ವಿಶೇಷ, ಶ್ರೀರಾಮನವಮಿ ಉತ್ಸವಗಳು ವಿಶೇಷವಾಗಿ ನೆರವೇರ್ತಾ ಇದೆ. ಇನ್ನೂ ಜಾಸ್ತಿ ಎಲ್ಲಾ ಉತ್ಸವಗಳನ್ನು ಮಾಡಿ ಎಲ್ಲ ಭಕ್ತರ ಕೈ ಜೋಡಿಸಿದರೆ ಎಲ್ಲಾ ಒಂದು ಉತ್ಸವಗಳನ್ನು ಮಾಡ್ತೀವಿ ಅನ್ನೋದು ಒಂದು ಇದು. ಶ್ರೀಮತೆ ರಾಮಾನುಜಾಯ ನಮಃ.
ಜಗನ್ಮೋಹನ ದಿವ್ಯಮಂಗಳ ವಿಗ್ರಹ ಶ್ರೀಮದ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವಗಂಭೀರ ದೈವತಾ ಸಾರ್ವಭೌಮ ಜಯ ವಿಜಯೀ ಭವ ದಿಗ್ವಿಜಯೀ ಭವ. ಓಂ ನಮೋ ನಾರಾಯಣಾಯ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.